ಗುಡ್ ಮಾರ್ನಿಂಗ್ ಪ್ರೇಕ್ಷಕ ಪ್ರಭುಗಳು, ಹೇಗಿದ್ದೀರಿ? ಹೋಪ್ ಆಲ್ ಆರ್ ಫಿಟ್ ಆ್ಯಂಡ್ ಫೈನ್. ಫಸ್ಟ್ ಆಫ್ ಆಲ್ ನಮ್ಮ ವ್ಯೂವರ್ಸ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ, ಯಾಕಂದರೆ 3000 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಇದೇ ಥರ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ. ಈಗ ಇವತ್ತಿನ ಟೂರ್ ಪ್ಲ್ಯಾನ್. ಸೊ ಇವತ್ತು ಟೂರ್ ಪ್ಲ್ಯಾನು ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಆಮೇಲೆ ಚಲರಾಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ. ಸೊ 2 ಟೆಂಪಲ್ಸ್ ಇದೆ. ಸೊ ಭಾಳ ವರ್ಷ ಆಗಿತ್ತು ನಾವಲ್ಲಿ ಹೋಗಿದೆ. ಸೊ ಇದು ಡಿಸೆಂಬರ್ 26 ನನ್ನ ಬರ್ಡೇ ಕೂಡ. ಸೊ ಹೀಗಾಗಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಮೇಲ್ಕೋಟೆ ಹೋಗ್ತಾ ಇದ್ದೀವಿ. ಸೊ ಬ್ಯಾಂಗ್ಳೂರಿಂದ ಅರೌಂಡ್ 130 ಕಿಲೋಮೀಟರ್ಸ್ ಇದೆ, ಅರೌಂಡ್ 2.5 ಅವರ್ಸ್ ಆಗುತ್ತೆ. ಸೊ ಅಪ್ ಆ್ಯಂಡ್ ಡೌನ್ ಒಂದು 260 270 ಆಗುತ್ತೆ. ಸೊ ನನ್ನ ಗಾಡಿ MG ವಿನ್ಸರ್ EV. ಸೊ ಚಾರ್ಜಿಂಗ್ ಏನು ಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಅದು ನೆಕ್ ಟು ನೆಕ್ ಇದ್ವಿ, 260 270 ಅಷ್ಟು ಬರುತ್ತೆ. ಬಟ್ ನೋಡೋಣ, ಡಿಪೆಂಡ್ಸ್ ಆನ್ ಯುವರ್ ಡ್ರೈವಿಂಗ್ ಕಂಡೀಷನ್. ಸೊ ಈಗ ಇಲ್ಲಿ ಬಿಡದಿ ತಟ್ಟೆ ಇಡ್ಲಿ ಹತ್ರ ಬಂದಿದ್ವಿ, ಬ್ರೇಕ್ಫಾಸ್ಟ್ ಮಾಡಿದ್ವಿ. ಯೂಶ್ವಲಿ ನಾನು ಬಂದರೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಭಾಳ ವರ್ಷದಿಂದ ನಾನು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಅಣ್ಣವರು ಇಲ್ಲೇ ಬರ್ತಾಯಿದ್ರಂತೆ, ಅದರ ಅಪ್ಪು ಸರ್ ಅಷ್ಟೇ. ಸೊ ಇಲ್ಲಿಗ ಬ್ರೇಕ್ಫಾಸ್ಟ್ ಆಯಿತು. ಸೊ ಇಲ್ಲಿಂದ ಈಗ ಮೇಲ್ಕೋಟೆಗೆ ಹೊಡ್ತೀವಿ. ಬನ್ನಿ ಹೋಗುವ. ಗೈಸ್, ಮೇಲ್ಕೋಟೆಗೆ ರೀಚ್ ಆದ್ವಿ. ಸೊ ಬ್ಯಾಂಗ್ಳೂರಿಂದ ಒಂದು 130 ಕಿಲೋಮೀಟರ್ಸ್ ಇದೆ. ಸೊ ನೀವು ಗೂಗಲ್ ಹಾಕಿದ್ರೆ ಸ್ಟ್ರೈಟಾಗಿ ನಿಮಗೆ ಇಲ್ಲಿ ಮೇಲ್ಕೋಟೆಗೆ ಕರ್ಕೊಂಡು ಬರುತ್ತೆ. ಸೊ ಮಂಡ್ಯದಿಂದ ರೈಟ್ ತೊಗೋಬೇಕಾಗತ್ತೆ. ರೋಡು ಚೆನ್ನಾಗಿದೆ, ಒಂದು 10 ಕಿಲೋಮೀಟ್ರ್ ಸುಮಾರಾಗಿದೆ. ಬಟ್ ವೆರಿ ನೈಸ್ ಪ್ಲೇಸ್. ಸೊ ಇದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಇದು. ಸೊ ಇದು ಕೆಳಗಡೆ ಇದೆ. ಸೊ ಎಂಟ್ರಿ ಆದ ತಕ್ಷಣ ಫಸ್ಟ್ ದೇವಸ್ಥಾನ ಇದು ಸಿಗುತ್ತೆ. ಇದಾದಮೇಲೆ ಇಲ್ಲಿಂದ ಅಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಹೋಗಿದೆ, ಅಲ್ಲಿಂದ ಮೇಲೆ ಹೋದರೆ ನಿಮಗೆ ಬೆಟ್ಟ ಹತ್ತಬೇಕಾಗುತ್ತೆ. ಫಸ್ಟ್ ಇದು ನೋಡಿಕೊಂಡು ಆಮೇಲೆ ಅದು ತೋರಿಸ್ತೀವಿ. ಬನ್ನಿ ಹೋಗುವ. ಗೈಸ್, ಚೆಲುವನಾರಾಯಣ ಸ್ವಾಮಿ ದರ್ಶನ ಆಯಿತು. ತುಂಬ ಹಳೆ ದೇವಸ್ಥಾನ, 1000 ವರ್ಷದ ಹಿಂದಿಂದು ಟೆಂಪಲ್ ಇದು.
ಸೊ ಅದು ಮುಗಿಸ್ಕೊಂಡು ಆ್ಯಸ್ ಯೂಶುವಲ್ ಒಳಗಡೆ ಫೋಟೋ ಬಿಡಲಿಲ್ಲ, ಬಟ್ ಅದು ಮುಚ್ಚಿ ಒಂದಿಷ್ಟು ಫೋಟೋಸ್ ಹೊಡೆದಿದ್ದೀನಿ. ಸೊ ಇವತ್ತು ರಶ್ ಇದೆ, ಯಾಕಂದರೆ ರಜಾ ಅಲ್ವಾ. ಸೊ ಡಿಸೆಂಬರು ವೀಕೆಂಡು, ಮಂತ್ ಎಂಡು, ಇಯರ್ ಎಂಡು, ಸೊ ಹೀಗಾಗಿ ಎಲ್ಲ ರಶ್ ಇದೆ ತುಂಬ. ಸೊ ಅದು ಮುಗಿಸ್ಕೊಂಡು ಈ ಕಡೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂದರೆ ಯೋಗ ನರಸಿಂಹ ಸ್ವಾಮಿ ಟೆಂಪಲ್, ಸೊ ಅದಕ್ಕೆ ಹೋಗ್ತಾಯಿದ್ವಿ. ಇದನ್ನ ಕೆಳಗಡೆನೂ ನಡ್ಕೊಂಬರ್ಬೋದು. ಹೀಗೆ ಅರ್ಧ ಬೆಟ್ಟ ಗಾಡಿನೂ ಬರುತ್ತೆ, ಅಲ್ಲಿ ಬೆಟ್ಟ ಅಥವಾ ಗಾಡಿ ಪಾರ್ಕ್ ಮಾಡ್ಬೋದು. ಸೊ ನಡ್ಕೊಂಬರೋರು ಅಲ್ಲಿಂದ ಬರ್ಬೋದು, ಇಲ್ಲ ಪಾರ್ಕ್ ಮಾಡಿಬಿಟ್ಟು ಸೊ ಇಲ್ಲಿಂದ ಮೇಲೆ ಹತ್ತಬೇಕು. ಬನ್ನಿ ಹತ್ತುವ. ಇಷ್ಟು ಹತ್ತಿದ್ದೀವಿ, ಏನು ಜಾಸ್ತಿ ಏನಿಲ್ಲ, ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಗಾಯ್ಸ್, ಯೋಗ ನರಸಿಂಹಸ್ವಾಮಿ
ದರ್ಶನ ಆಯಿತು. ಬೆಟ್ಟದ ಮೇಲೆ ದೇವಸ್ಥಾನ, ಆ ದೇವಸ್ಥಾನ ಮೇಲಿದೆ, ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಕೆಳಗಡೆ ಇದೆ. ಸೊ ಎಂಟ್ರೆನ್ಸ್ ಆದ ತಕ್ಷಣ ರೈಟ್ ತೊಗೊಂಡ್ರೆ ಫಸ್ಟ್ ಆ ಟೈಮಲ್ಲಿ ಹೋಗ್ತೀವಿ. ಆಮೇಲೆ ಮೇಲ್ಗಡೆ ಯೋಗಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ಟೋಟಲ್ ಒಂದು 350 ಸ್ಟೆಪ್ಸ್ ಇದೆ, 350 ಅಲ್ಲ 350 ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಅಂತೂ ತುಂಬ ಹೈಟ್ ಇದೆ, ಯಾಕಂದ್ರೆ ಹಳೆಯ ಕಾಲದ್ದು ಇದೆಲ್ಲ. ಸೊ ಅನ್ನಿವನಿದೆ ಕಲ್ಲು, ತುಂಬ ಹೈಟ್ ಇದೆ. ವಯಸ್ಸಾದಲ್ಲಿ ತುಂಬ ಕಷ್ಟ ಆಗುತ್ತೆ. ಬಟ್ ಆದರೂ ತುಂಬ ಜನ ಬಂದಿದ್ದರು, ರೈಲಿಂಗ್ಸ್ ಇಟ್ಕೊಂಡೆಲ್ಲ ಹತ್ಕೊಂಡು ಬಂದರು. ಬಟ್ ಒಳಗಡೆ ಫೋಟೋಸ್ ಬಿಡಲಿಲ್ಲ. ನಾನು ಹಾಗೆ ಒಂದು ಪ್ಯಾನ್ ಮಾಡಿದೆ, ನೀವೆಲ್ಲ ನೋಡಿದ್ರಿ. ಸೊ ಇದು 2 ದೇವಸ್ಥಾನದ್ದು ಮೇಲ್ಕೋಟೆದು. ತುಂಬ ವರ್ಷ ಆಗಿತ್ತು ನಾನು ಇದು ಬರದೆ. ಸೊ ಹೆಂಗಾರ ಹುಟ್ಟಿದಬ್ಬ ಆಯ್ತು ಇವತ್ತು, ಸರಿ ದರ್ಶನ ಮಾಡಿಬಿಡು ಅಂತ ಬಂದ್ವಿ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ತಪ್ಪಾದ ಕ್ಷಮಿಸಿ, ಅಥವಾ ಏನೋ ಇದ್ದರೆ ಮುಂದೆ ಏನೇನು ಮಾಡಬೇಕಾದ್ರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾರಾದ್ರು ತೋರಿಸ್ಬೇಕಾದ ಜಾಗ ಇದ್ದರೆ, ನನಗೆ ಗೊತ್ತಿಲ್ಲದಿರೋ ಅಥವಾ ನಿಮ್ಗೆ ಗೊತ್ತಿರೋ ಜಾಗ ಇದ್ದರೆ ದಯವಿಟ್ಟು ಹೇಳಿ. ಓಕೆ, ದಿಸ್ ಇಸ್ ರವಿಚೇತನ್ ಸೈನಿಂಗ್ ಆಫ್. ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಎಕ್ಸಸೈಸ್ ಮಾಡಿ, ಆರೋಗ್ಯವಾಗಿ. ಜೈ ಹಿಂದ್, ಜೈ ಕರ್ನಾಟಕ. ಗೋ ಗ್ರೀನ್, ಗೋ ಎಲೆಕ್ಟ್ರಿಕ್.